ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹಳ್ಳಿ ಮಕ್ಕಳಿಗೆ ಖಾಸಗಿ ಕಾನ್ವೆಂಟ್ ಶಾಲೆ ಮೀರಿಸುವ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸರ್ಕಾರ ಬದ್ಧವಾಗಿದ್ದು, ಆಯವ್ಯಯದಲ್ಲಿ ಘೋಷಿಸಿದಂತೆ ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ 900 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆ ನಿರ್ಮಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಯ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದರು. ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಾಲಾ ಶಿಕ್ಷಣ ಇಲಾಖೆಯಿಂದ 600, ಹಿಂದುಳಿದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಾಗೂ ಸಿಎಸ್ಆರ್ ನಿಧಿ ಅಡಿ ತಲಾ 100 ಸೇರಿ 900 ಶಾಲೆ ನಿರ್ಮಿಸಲಾಗುತ್ತಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲಾಖೆಯಿಂದ 100 ಸಂಖ್ಯೆ ಜೊತೆಗೆ ಕೆಕೆಆರ್ಡಿಬಿ ಮಂಡಳಿಯಿಂದ ಹೆಚ್ಚುವರಿಯಾಗಿ 200 ಶಾಲೆ ಅಸ್ತಿತ್ವಕ್ಕೆ ಬರಲಿವೆ ಎಂದರು. ಹೊಸದಾಗಿ 900 ಕೆಪಿಎಸ್ಸಿ ಶಾಲೆ ಜೊತೆಗೆ ಪ್ರಸ್ತುತ ಅಸ್ತಿತ್ವದಲ್ಲಿರುವ 309 ಮಾದರಿ ಶಾಲೆಗೆ ಹೆಚ್ಚಿನ ಅನುದಾನ ನೀಡಿ ಮೂಲ ಸೌಕರ್ಯ ಬಲವರ್ತನೆ ಮಾಡಲಾಗುವುದು. ಕೆಪಿಎಸ್ಸಿ ಶಾಲೆಯಲ್ಲಿನ ಶಿಕ್ಷಕರಿಗೆ ಅಗತ್ಯಕ್ಕನುಗುಣವಾಗಿ ತರಬೇತಿ ಸಹ ನೀಡುವ ಕಾರ್ಯ ನಡೆದಿದೆ ಎಂದರು. ಮೊನ್ನೆನೂ ಕೂಡ ಅಸೆಂಬ್ಲಿಯಲ್ಲೂ ಕೂಡ ಇದನ್ನು ಚರ್ಚೆ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದೆ. ಸಿದ್ದರಾಮಯ್ಯ ಅವ್ರ ಮಗ ಮಾನ್ಯ ಯತೀಂದ್ರ ಅವರೇ ನನಗೆ ಪ್ರಶ್ನೆಯನ್ನು ಕೂಡ ಹಾಕಿದರು. ನನ್ನ ಕಡೆಯಿಂದ ನಾನು ಹೇಳಿಬಿಟ್ಟಿದ್ದೀನಿ, ಇಲ್ಲ ಸರ್, ಏನಾದರೂ ಮಾಡಿ ಕನ್ನಡ ಶಾಲೆಯನ್ನು ಉಳಿಸಬೇಕು ಅಂತ ಹೇಳಿದರೆ ಅನುದಾನಕ್ಕೆ ಒಳಪಡಿಸ್ಬೇಕಾಗತ್ತೆ. ಸಿಕ್ಕಾಪಟ್ಟೆ ಏನು ಹೊರೆ ಏನು ಬರೋದಿಲ್ಲ. ನನಗೆ ಲೆಕ್ಕ ಹಾಕಿರೋ ಪ್ರಕಾರ ಸುಮಾರು 300 ಕೋಟಿ ಹೆಚ್ಚು ಕಮ್ಮಿ ಆಗಬಹುದು 10 ವರ್ಷಕ್ಕೆ. ದಯವಿಟ್ಟು ಮಾಡಿಕೊಡಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿದ್ರು. ಯಾಕೆಂದರೆ ಆರ್ಥಿಕ ಸಪೋರ್ಟ್ ಇರಬೇಕು. ನಾನು ರೆಡಿ ಇದ್ದೀನಿ. ಆರ್ಥಿಕ ಸಪೋರ್ಟ್ ಇಲ್ಲ ಅಂದರೆ ಕಷ್ಟ ಆಗ್ತದೆ. ಆರ್ಥಿಕ ಸಪೋರ್ಟು ಕೂಡ ಬರುತ್ತೆ ಅಂಥೇಳಿ ವಿಶ್ವಾಸ. ಅಟ್ಲೀಸ್ಟ್ 10 ವರ್ಷಕ್ಕೆ ಏನಾದ್ರು ಕಷ್ಟ ಅಂತ ಹೇಳಿದ್ರು, ಅಟ್ಲೀಸ್ಟ್ ಈ ವರ್ಷ ಒಂದು 5 ವರ್ಷ, ನೆಕ್ಸ್ಟ್ 5 ವರ್ಷಕ್ಕೆ ಮಾಡಿದರೆ. ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ಬಂಗಾರಪ್ಪಾಜಿಯವರು ಆದಮೇಲೆ ನೆಕ್ಸ್ಟ್ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು 1 ಸತಿನೋ 2 ಸತಿನೋ 2 ವರ್ಷ ಕೊಟ್ಟರು. ಅದಾದಮೇಲೆ 1995ಇಂದ ನಿಂತೋಯ್ತು. ಅನುದಾನಕ್ಕೆ ಕನ್ನಡ ಶಾಲೆಗಳನ್ನು, ಮಾಧ್ಯಮಗಳನ್ನು ಅನುದಾನಕ್ಕೆ ಒಳಪಡಿಸಿರಲಿಲ್ಲ. ಈಗ ಮತ್ತೆ ಮಾಡಬೇಕಂತ ನನಗೂ ಕೂಡ ಆಸೆ ಇದೆ. ಮತ್ತು ಅದ್ರ ಜೊತೆಗೆ KPS ಶಾಲೆಗಳನ್ನು ಈಗ ನಾವು ಅದನ್ನು ಫ್ರಂಟ್ ಲೈನಿಗೆ ಭಾಳ ಅದ್ಭುತವಾಗಿ ತೊಗೊಂಡು ಹೋಗ್ತಾ ಇದೆ. ಎಲ್ಲ ನಮ್ಮ CEOs ಇರ್ಬೋದು, ಈ ಕಡೆ ACPs, ನಮ್ಮ ಅಡಿಷನಲ್ ಕಮಿಷನರ್ಸ್ ಎಲ್ಲ, ಡಿವಿಷನಲ್ ಕಮಿಷನರ್ಸ್ ಯಾರ್ಯಾರು ಇದ್ದಾರೆ, ಹೆಚ್ಚು ಭಾಗ ಒತ್ತನ್ನು ಕಲ್ಯಾಣ ಕರ್ನಾಟಕಕ್ಕೆ, ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ 2-3 KPS ಶಾಲೆಗಳು ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಅನುದಾನ ಅಲ್ಲದೆ ಕಲ್ಯಾಣ ಕರ್ನಾಟಕ ಅನುದಾನನೂ ಸೇರಿದರೆ ಕೆಲವರಿಗೆ ಅಪ್ ಟು 8-9 ಬಂದಿರಬೇಕು. ಇನ್ KKRDB. ಸೊ ನಮ್ಮದೊಂದು 40 ಕೊಟ್ಟಿರಬೇಕು ನಾವು. ಇಲ್ಲ ಸಾರಿ, 100. ನಾವು 100 ಕೊಟ್ಟಿದ್ದೀವಿ, ನಿಮ್ಮಿಂದ 200. ಟೋಟಲ್ 300. ಇಟ್ ಈಸ್ 100 ಅನಿಸುತ್ತೆ. 100 ವಾಟ್ ಎವರ್ ಇಟ್ ಈಸ್. ಸೊ ಇಡೀ ಬೇರೆ ಡಿಸ್ಟ್ರಿಕ್ಟಿಗೆ ಕಂಪೇರ್ ಮಾಡಿದಾಗ ಹೆಚ್ಚು ಶೈಕ್ಷಣಿಕವಾಗಿ ಇನ್ವೆಸ್ಟ್ಮೆಂಟು ಕೂಡ ಜಾಸ್ತಿ ಮಾಡ್ತಾಯಿದ್ವಿ ಅಕ್ಷರಾವಿಷ್ಕಾರದಿಂದ. ಪ್ಲಸ್ ಅದ್ರ ಜೊತೆಗೆ KPS ಅಲ್ಲಿ ಅಡ್ವಾಂಟೇಜ್ ಏನು ಅಂದರೆ, ಒಂದು ಮಗು 14 ವರ್ಷದ ಶಿಕ್ಷಣ ಒಂದೇ ಅಡ್ರೆಸ್ಸಲ್ಲಿ ಸಿಕ್ಕಿಬಿಡುತ್ತೆ. LKGಯಿಂದ ಶುರು ಮಾಡಿದರೆ 12ನೇ ಕ್ಲಾಸ್ವರೆಗೂ ಅಲ್ಲಿ ದ್ವಿಭಾಷಾ ಇರ್ತದೆ. ಅದರಲ್ಲಿ 1ನೇ ಕ್ಲಾಸಿಂದ ಕಂಪ್ಯೂಟರ್ ಕ್ಲಾಸು ಕಂಪಲ್ಸರಿ ಇರ್ತದೆ, ಮ್ಯೂಸಿಕ್ ಟೀಚರ್ ಇರ್ತಾರೆ, 6ನೇ ಕ್ಲಾಸಿಂದ ಸ್ಕಿಲ್ ಕಂಪಲ್ಸರಿ ಮಾಡ್ತಾಯಿದ್ದೀವಿ. ಈ ಥರ ತುಂಬ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಭಾಳ ಹೈ ಲೆವೆಲಲ್ಲಿ ಇರ್ತದೆ. ಇಲ್ಲಿ ಹೆಚ್ಚು ಕೊಡ್ತಕ್ಕಂಥದ್ದನ್ನು ಇದೆಲ್ಲ ನೋಡಿದಾಗ ಒಂದು 3-4 ವರ್ಷದೊಳಗೆ ನನಗನ್ಸುತ್ತೆ, ಏನು ಈ ಕಡೆ ಭಾಗದಲ್ಲಿ ನಿಮಗೆಲ್ಲರಿಗೂ ಕೂಡ ಮನಸ್ಸಲ್ಲಿದೆ, ಇಲ್ಲ ಕಲ್ಯಾಣ ಕರ್ನಾಟಕ ಭಾಗ ಯಾವಾಗಲೂ ಕೂಡ ನಾವು ಹಿಂದೆ ಇದ್ದೀವಿ ಅಂತ. ಹಿಂದೆ ಇಲ್ಲ, ಅದು ಹೋದ ಸತಿನೂ ಕೂಡ ರಿಸಲ್ಟ್ಸಲ್ಲಿ 2nd and 3rd ಎಕ್ಸಾಮು ಎಲ್ಲ ನೀವು ತೊಗೊಂಡ್ರೆ ಹೆಚ್ಚು ಕಮ್ಮಿ ಗುಲ್ಬರ್ಗ ಇಡೀ ರಾಜ್ಯಕ್ಕೆ ಲಾಸ್ಟ್ ಬಂದುಬಿಡ್ತು. ಲಾಸ್ಟ್ ಟೈಮು ಪ್ರಿಯಾಂಕಾ ಖರ್ಗೆ ಅವರು ಪಾಪ ಎಲ್ಲ ಮೀಟಿಂಗೆಲ್ಲ ಕರೆದು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಯಾಕೆ ನಾವು ಲಾಸ್ಟ್ ಬಂದ್ವಿ, ಬಟ್ ಟೋಟಲ್ ಪರ್ಸೆಂಟೇಜಲ್ಲಿ ನೀವು ಇಂಪ್ರೂವ್ ಮಾಡ್ಕೊಂಡಿದ್ದೀರಿ. ಈ ಸತಿ ನಾವು ಎಸ್ಪೆಷಲಿ 10th ಮತ್ತು ಅಡ್ಮಿಷನಿಗೆ 2 ಟಾರ್ಗೆಟ್ ಮಾಡಿದ್ದೀವಿ. ಈಗಾಗಲೇ ಟ್ರೈನಿಂಗು ಕೂಡ ಆಯಿತು ಅಂಥೇಳಿ ಭಾವಿಸ್ತೀನಿ. ಬಂದು ಹೋದ್ರಲ್ಲ ನಮ್ಮ PRS ಎಲ್ಲ ಬಂದು ಹೋದರು. ಟ್ರೈನಿಂಗ್ನ ಎಲ್ಲ ಟೀಚರ್ಸಿಗೂ, ಹೆಡ್ ಮಾಸ್ಟ್ರಿಗೆಲ್ಲರೂ ಟ್ರೈನಿಂಗ್ ಕೊಟ್ಟು ಒಂದು ರಿಸಲ್ಟ್ಸ್ನ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ಯಾವ ರೀತಿ ಅವರಿಗೆ ಕಾರ್ಯಕ್ರಮಗಳನ್ನು ಹಾಕಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಕ್ಕಂಥದ್ದು ಕೂಡ ಒಂದು ಭಾಗ. ಆದರೆ ನೆಕ್ಸ್ಟ್ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ವಿಶ್ವಾಸದಿಂದ. ಈಗಲೇ ಕೂಡ ಆಂದೋಲನ ಸ್ಟಾರ್ಟ್ ಮಾಡಬೇಕಂತ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ಮೆಗಾ PTM ಅಂಥೇಳಿ ಫಸ್ಟ್ ಟೈಮ್ ನಮ್ಮ ದೇಶದೊಳಗೇ ನಾವು ಮಾಡಿದ್ವಿ. ಭಾಳ ಸಕ್ಸಸ್ ಆಯಿತು. ಈ ಕಡೆ ಭಾಗದಲ್ಲಾಗಲಿ, ಎಲ್ಲ ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೆ, ತಂದೆ ತಾಯಿಯವರಿಗೆ ಮಕ್ಕಳನ್ನ ಶಾಲೆಗೆ ಸೇರಿಸಿದ ತಕ್ಷಣ ಅವ್ರು IAS ಆಫೀಸ್ ಆಗಿಬಿಡ್ತಾರೆ, ಡಾಕ್ಟರ್ ಆಗ್ತಾರೆ ಅನ್ನೋದು ಅವ್ರಿಗೆ ನಂಬಿಕೆ. ಯಾಕೆಂದರೆ ಅವ್ರ ಲಿಮಿಟಲ್ಲಿ ಅಂದ್ಕೊಂಡ್ಬಿಡ್ತಾರೆ. ಆದರೆ ಜವಾಬ್ದಾರಿ ಮರೆತು ಬಿಡ್ತಾರೆ.
ಜವಾಬ್ದಾರಿ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ಹೋಗ್ಬೇಕು, SDMC ಅವ್ರ ಹತ್ರ ಮಾತಾಡಬೇಕು. ನಾವೆಲ್ಲ ನೋಡಿ ಶೂಸು, ಸಾಕ್ಸು, ಬಟ್ಟೆ, ಮಧ್ಯಾಹ್ನದ ಬಿಸಿ ಊಟ, ಈಗ ಮೊಟ್ಟೆ ಬೇರೆ ಅಜೀಂ ಪ್ರೇಮ್ಜಿ ಅವ್ರ ಜೊತೆಗೆ ಬೆಳಗ್ಗೆ ಹಾಲು ಎಲ್ಲ ಕೊಡಿ. ಪೇರೆಂಟ್ಸ್ ಹೋದಾಗ ಜವಾಬ್ದಾರಿ ಹೆಚ್ಚಾಗ್ತದೆ, ಅದನ್ನು ತಗೊಳ್ಬೇಕು. ಅದಕ್ಕೆ ನಾವು ಮೆಗಾ PTM ಅಂತ ಹೇಳಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಈಗ 2-3 ತಿಂಗಳಿಗೆ 2 ತಿಂಗಳಂತೇಳಿ ನಾವು ಆರ್ಡ್ರ್ ಮಾಡಿದ್ದೀವಿ. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಯಾಕೆಂದರೆ ಸ್ವಲ್ಪ ಇದು ಹೊಸ ಕಾರ್ಯಕ್ರಮ ಆಗುತ್ತೆ, ಅದು ಸ್ವಲ್ಪ ಗೊತ್ತಾಗಬೇಕು, ಪೇರೆಂಟ್ಸಿಗೆ ಗೊತ್ತಾಗಬೇಕು. ಪೇರೆಂಟ್ಸ್ ಬಂದು ಕೇಳಬೇಕು, ತಂದೆ ತಾಯಿಯವರು ಬಂದು ಮಕ್ಕಳ ಬಗ್ಗೆ ಹೆಂಗೆ ಓದ್ತಾ ಇದ್ದಾರೆ ಅಂತ. ಈಗ ಟೀಚರ್ಸ್ ಬೆಸ್ಟ್ ಇದ್ದಾರೆ, ಸರ್ಕಾರಿ ಶಾಲೆಯಲ್ಲೇ ಬೆಸ್ಟ್ ಟೀಚರ್ ಇರೋದು ಎಲ್ಲ ಶಾಲೆಗಿಂತ. ಆದರೆ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ಕಮ್ಮಿ ಆದಾಗ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಪೇರೆಂಟ್ಸು ಕೂಡ ಜವಾಬ್ದಾರಿ ತೊಗೊಳ್ಬೇಕು, ಅವರು ಇನ್ವಾಲ್ವ್ಮೆಂಟ್ ತೊಗೊಂಡ್ರೆ ನನಗನ್ಸುತ್ತೆ ಇನ್ನೊಂದು 2-3 ವರ್ಷದೊಳಗೆ ರಿಸಲ್ಟ್ಸು ಕೂಡ ಒಳ್ಳೆ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 75% ಪ್ಲಸ್ ಹೇಳಿದ್ದಾರೆ. ನಮಗೆ ಟೋಟಲ್ ರಿಸಲ್ಟ್ಸು ನೀವು ತಗೊಳ್ಳೇಬೇಕು ಅಂತೇಳಿ ಕಂಪಲ್ಸರಿ ಮಾಡಿದ್ದಾರೆ. ಐ ಥಿಂಕ್ ವಿಲ್ ಅಚೀವ್ ಮೋರ್ ದೆನ್ ದಟ್. ದಿಸ್ ಇಯರಿಂದನೇ, ಈ ವರ್ಷದಿಂದನೇ ಸ್ಟಾರ್ಟ್ ಆಗ್ತದೆ. ವಿಶ್ವಾಸ ಇಟ್ಕೊಳ್ಳಿ. ಈ ಕಡೆ ಭಾಗದಲ್ಲಿ ಹೆಚ್ಚು ಒತ್ತನ್ನು ಇಷ್ಟು ದಿವಸ ಕೊಟ್ಟಿರಲಿಲ್ಲ ಅಂಥೇಳಿ ಭಾವಿಸ್ತೀನಿ ನಾನು. ಅದು ಹಿಂದಿಂದ ಮಾತಾಡೋಕ್ಕೆ ಹೋಗೋದಿಲ್ಲ. ಆರ್ಥಿಕವಾಗಿ ಕೂಡ ನಾವು ಹಣದ ವ್ಯವಸ್ಥೆನೂ ಕೂಡ ಅಕ್ಷರಾವಿಷ್ಕಾರದಿಂದ ಜಾಸ್ತಿ ಮಾಡ್ತಾಯಿದ್ದೀವಿ. ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲೂ ಕೂಡ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಆಬ್ವಿಯಸ್ಲಿ ಅದು ರಿಸಲ್ಟಿಗೆ ಮತ್ತು ಗುಣಾತ್ಮಕ ಶಿಕ್ಷಣಕ್ಕೆ ಪರಿವರ್ತನೆ ಆಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಮುಂದಿನ ವರ್ಷ 100% ವಿ ಆರ್ ಗೋಯಿಂಗ್ ಆಲ್ ಔಟ್ ಓನ್ಲಿ ಫಾರ್ ಇಂಪ್ಲಿಮೆಂಟೇಷನ್ ಆಫ್ KPS ಸ್ಕೂಲ್ಗಳು ಮತ್ತು ಶೈಕ್ಷಣಿಕವಾಗಿ ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದನ್ನು ಹೆಚ್ಚು ನಾವು ಒತ್ತನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.